ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪದ್ಮಗಂಧಿನಿ ಭಾಗ 35. ಅಷ್ಟೇ ಅಲ್ಲ ಧೃತಿಪುಟ, ಮೊದಲೇ ಎದರಿರುವವಳನ್ನು ಮತ್ತೆ ಎದುರಿಸಲು ನಿಂತರು. ಅವಳ ಎದರಿದ ಮುಖ ನೋಡಿ ಉಕ್ಕಿ ಬರುತ್ತಿದ್ದ ನಗುವನ್ನು ಒಳಗೆ ತಡೆದು, ಒಮ್ಮೆ ನಾನೇನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿದರೆ ನನ್ನೇ ಸುಮ್ಮನೆ ಬಿಡುವುದಿಲ್ಲ ಅವನು, ಒಮ್ಮೆಲೆ ರೇಗಿಯೇ ಬಿಡುತ್ತಾನೆ. ಅಂಥದ್ರಲ್ಲಿ ಬೇಕೆಂದೇ ಕೆಸರು ಹಾಕಿರುವ ನಿನ್ನನ್ನು ಸುಮ್ಮನೆ ಬಿಡ್ತಾನಾ? ಬೇಸರದಲ್ಲಿರುವಂತೆ ನಟಿಸಿ ಹೇಳಿದರು. ಅಂಕಲ್, ಹಾಗಾದರೆ ನಿಮ್ಮ ಅಳಿಯ ಮಿಸ್ಟರ್ ಪರ್ಫೆಕ್ಟ್ ಅಂತ ಆಯಿತು ಎಂದಳು. ಹೌದು ಧೃತಿ ಎಂದರು. ಯೋಚಿಸಿದವಳು ಏನೋ ಒಳೆದಂತೆ, ಅಂಕಲ್, ನಾನು ಯಾರು ಅಂತ ನಿಮ್ಮ ಅಳಿಯನಿಗೆ ಹೇಳಬೇಡಿ. ಅವರು ಈ ಮನೆಗೆ ಬರುವಷ್ಟರಲ್ಲಿ ನಾನು ಇಲ್ಲಿಂದ ಹೊರಟು ಬಿಡ್ತೀನಿ, ಆಯ್ತಾ ಎಂದು ಕಣ್ಣುಗಳನ್ನು ಅರಳಿಸಿ ಹೇಳಿದಳು. ಅವಳ ಮಾತಿಗೆ ದತ್ತಾತ್ರೇಯ ಅವರು ಪ್ರತಿಕ್ರಿಯೆ ನೀಡದಿರುವುದನ್ನು ನೋಡಿ ಅವರ ಕೈ ಹಿಡಿದು ಮುಖ ಚಿಕ್ಕದು ಮಾಡಿ, ಪ್ಲೀಸ್ ಅಂಕಲ್ ಎಂದಳು. ಅವಳ ಮಾತಿಗೆ ದತ್ತಾತ್ರೇಯ ಅವರು ಮನದಲ್ಲಿ ಅದೆಷ್ಟು ಮುಗ್ಧ ಹುಡುಗಿ ಇದು ಎಂದುಕೊಂಡರು. ಪಾಪ, ಅವಳು ಎಷ್ಟು ಧೈರ್ಯವಂತೆ ಎನ್ನುವುದು ಅವರಿಗೆ ಏನು ಗೊತ್ತು. ಅಂಕಲ್, ಯಾಕೆ ಹಾಗೆ ನೋಡುತ್ತಿದ್ದೀರಾ? ಪ್ಲೀಸ್ ಅಂಕಲ್, ನಾನು ಯಾರು ಎಂದು ನಿಮ್ಮ ಅಳಿಯನಿಗೆ ಹೇಳಬೇಡಿ ಎಂದಳು ಮತ್ತೊಮ್ಮೆ. ಸರಿ, ಹೇಳಲ್ಲ ಆಯ್ತಾ ಎನ್ನುತ್ತಿದ್ದ ಹಾಗೆ ಬಾಡಿದವಳ ಮುಖ ಅರಳಿತು. ಸರಿ ಅಂಕಲ್, ನೀವು ಬನ್ನಿ ಮಲಗಿ, ನಾನು ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತೀನಿ ಎಂದಳು. ಧೃತಿಪುಟ್ಟ, ನಿನಗೆ ನಿಜವಾಗಿಯೂ ಅಡುಗೆ ಮಾಡಲು ಬರುತ್ತದಾ ಎಂದು ಕಣ್ಣು ಸಂಕೋಚಿಸಿ ಕೇಳಿದರು. ಅಂಕಲ್, ಯಾಕೆ ಹಾಗೆ ಕೇಳುತ್ತಿದ್ದೀರಾ? ಅನುಮಾನದಲ್ಲೇ ಕೇಳಿದಳು. ಯಾಕಂದರೆ ಈಗಷ್ಟೇ ಹಾಸ್ಪಿಟಲ್ನಿಂದ ಬಂದಿದ್ದೇನೆ. ಈಗ ನೀನು ಅಡುಗೆ ಮಾಡಿದ ಊಟ ತಿಂದು ಆಮೇಲೆ ಮತ್ತೆ ಹಾಸ್ಪಿಟಲ್ಗೆ ಹೋಗುವ ಹಾಗೆ ಆದರೆ ಏನು ಮಾಡುವುದು ಎಂದು ದತ್ತಾತ್ರೇಯ ಅವರು ತುಂಟನಗೆ ಬೀರಿ ಹೇಳಿದರೆ ಹುಡುಗಿಗೆ ಹುಸಿಮಿನಿಸು ಬಂದು ಬಿಟ್ಟಿತ್ತು. ಹೋಗಿ ಅಂಕಲ್, ಹಾಗೆಲ್ಲ ಏನೂ ಆಗಲ್ಲ, ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ ಎಂದಳು. ಅವಳ ಬಾಡಿದ ಮುಖ ನೋಡಿದವರು, ನಾನು ತಮಾಷೆ ಮಾಡಿದೆ ಪುಟ್ಟ, ನಾನು ಮಲಗ್ತೀನಿ, ತುಂಬ ಸುಸ್ತಾಗ್ತಿದೆ ಎಂದು ಮೇಲೆ ಎದ್ದವರಿಗೆ ತಲೆ ಸುತ್ತಿದಂತಾಗಿ ಹಾಗೆಯೇ ತಲೆ ಹಿಡಿದು ಸೋಫಾ ಮೇಲೆ ಕುಳಿತು ಬಿಟ್ಟರು. ತಕ್ಷಣಕ್ಕೆ ಅವರ ಕೈ ಹಿಡಿದವಳು, ಅಂಕಲ್ ಏನಾಯಿತು ಎಂದಳು ಆತಂಕದಲ್ಲಿ. ಯಾಕೋ ತಲೆ ಬೀಸಿ ಎಸೆದ ಹಾಗೆ ಆಯಿತು ಪುಟ್ಟ ಎಂದರು. ನೋಡಿ, ಹುಷಾರಾಗಿದ್ದೀನಿ ಅಂತೀರಾ, ಈಗ ಹೇಗಾಯಿತು? ಅದಕ್ಕೆ ಚಿಕ್ಕವರು ಹೇಳಿದ ಮಾತನ್ನು ದೊಡ್ಡವರು ಕೇಳಬೇಕು. ಬನ್ನಿ, ನಿಮ್ಮ ರೂಮು ಯಾವುದು ಎಂದು ಹೇಳಿ ನಾನೇ ಕರೆದುಕೊಂಡು ಹೋಗ್ತೀನಿ ಎಂದು ಅವರ ಕೈ ಹಿಡಿದು ಮೇಲೆ ಇಳಿಸಿದಳು. ನಿಧಾನವಾಗಿ ಎದ್ದು ನಿಂತು ಕಣ್ಣು ಬಿಟ್ಟವರು ಅಲ್ಲಿಯೇ ಇದ್ದ ಕೋಣೆಯನ್ನು ತೋರಿಸುತ್ತಾ, ಇದೇ ನನ್ನ ರೂಮ್ ಎಂದವರು ಕತ್ತೆತ್ತಿ ಮೇಲೆ ಕೈ ತೋರಿಸುತ್ತಾ, ಅದು ನನ್ನ ಅಳಿಯನ ರೂಮ್, ಅದರ ಪಕ್ಕ ಇರುವುದು ಗೆಸ್ಟ್ ರೂಮ್, ನೀನು ಆ ರೂಮಿನಲ್ಲಿಯೇ ಸ್ವಲ್ಪ ಹೊತ್ತು ಮಲಗು, ಆಮೇಲೆ ಎದ್ದು ಇಲ್ಲೇ ಇದೆ ನೋಡು ಅಡಿಗೆ ಮನೆ, ಅಡಿಗೆ ಮಾಡುವೆಯಂತೆ ಎಂದರು. ರಾತ್ರಿಯಿಂದ ತನ್ನನ್ನು ನೋಡಿಕೊಂಡಿದ್ದವಳು ನಿದ್ದೆ ಮಾಡಿಲ್ಲ ಎಂದು ಅವಳ ಮೇಲಿನ ಕಾಳಜಿಯಿಂದ ಹಾಗೆ ಹೇಳಿದರು. ಅವರ ಮಾತಿಗೆ ತಲೆ ಆಡಿಸಿ ಅವರನ್ನು ರೂಮಿಗೆ ಮಲಗಿಸಿ ಅವರಿಗೆ ಒದುಪು ಒದಿಸಿ ಹೊರಬಂದವಳು, ಮಲಗಲು ಹೋದರೆ ನಿದ್ದೆ ಬಂದು ಹಾಗೆ ಮಲಗಿಬಿಡ್ತೀನಿ, ಆಮೇಲೆ ಅಡಿಗೆ ಲೇಟ್ ಆಗುತ್ತದೆ, ಅದಕ್ಕೆ ಮೊದಲು ಅಡಿಗೆ ಮಾಡಿ ಅಂಕಲ್ಗೆ ಊಟ ಕೊಟ್ಟು ನಾನು ಊಟ ಮಾಡಿ ಆಮೇಲೆ ಮಲಗುತ್ತೇನೆ ಎಂದು ಯೋಚಿಸಿ ಅಡಿಗೆ ಮನೆಗೆ ಬಂದಿದ್ದಳು. ಅವಳು ಹಾಗೆ ತನಗೆ ವಹಿಸಿರುವ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸುವವಳು. ಅಡಿಗೆ ಮನೆಗೆ ಬಂದವಳು ಹಾಗೆ ತಟಸ್ಥವಾಗಿ ನಿಂತಳು. ಯಾವ ಹೆಂಗಸರು ಕೂಡ ಅಷ್ಟು ಸ್ವಚ್ಛವಾಗಿ ಅಡಿಗೆ ಮನೆ ಇಡುವುದಿಲ್ಲ, ಅಷ್ಟು ಸ್ವಚ್ಛವಾಗಿತ್ತು. ಎಲ್ಲವೂ ಸ್ಟೀಲ್ ಪಾತ್ರೆಗಳು, ಹುಡುಕಿದರೂ ಅಲ್ಲಿ ಒಂದು ತುಂಡು ಪ್ಲಾಸ್ಟಿಕ್ ಅವಶೇಷಗಳು ಕೂಡ ಕಾಣುವುದಿಲ್ಲ. ಜೋಡಿಸಿದ ಮಸಾಲೆ ಬಾಕ್ಸ್ ಸಮೇತ ಎಲ್ಲವೂ ಸ್ಟೀಲ್ ಬಾಕ್ಸ್ಗೆ, ಕೆಲವೊಂದು ಇಂಡಾಲಿಯಂ ಪಾತ್ರೆ ಕಂಡಿದ್ದಳು ಅಷ್ಟೇ. ಇನ್ನೆಲ್ಲವೂ ಸ್ಟೀಲ್. ತಟ್ಟೆ, ಲೋಟ, ಚಿಕ್ಕ ಬಟ್ಟಲು, ಚಮಚಗಳು ಎಲ್ಲವನ್ನೂ ಚೊಕ್ಕವಾಗಿ ಜೋಡಿಸಿದ್ದರು. ಒಂದಿನಿತೂ ಆಚೆ ಈಚೆ ಆಗಿರಲಿಲ್ಲ. ಅಡಿಗೆ ಮನೆಯ ಬಾಗಿಲಿನಲ್ಲಿಯೇ ನಿಂತು ಎಲ್ಲ ಮೂಲೆ ಸಮೇತ ನೋಡಿದವಳು ತಿರುಗಿ ಮತ್ತೆ ದತ್ತಾತ್ರೇಯ ಅವರ ಬಳಿಗೆ ಬಂದಿದ್ದಳು. ಈಗಷ್ಟೇ ನಿದ್ರೆಗೆ ಜಾರುತ್ತಿದ್ದವರನ್ನು ಅಂಕಲ್ ಎಂದು ಎಚ್ಚರಿಸಿದಳು. ಅವಳ ಧ್ವನಿಗೆ ಕಣ್ಣು ಬಿಟ್ಟವರು, ಏನು ಪುಟ್ಟ ಎಂದರು. ಅಂಕಲ್, ನಿಮ್ಮ ಮನೆಗೆ ಕೆಲಸದವರು ಬರುತ್ತಾರಾ? ಪೆದ್ದು ಧೃತಿ ಇದನ್ನು ಕೇಳಲು ಮಲಗಿದ್ದವರನ್ನು ಹೇಳಿಸಿದಳು. ಇಲ್ಲ ಪುಟ್ಟ, ನಾನು ಆದಿ ಇಬ್ಬರೇ ಕ್ಲೀನ್ ಮಾಡುವುದು, ಈಗ ಅವನು ಇಲ್ಲವಲ್ಲ, ಹಾಗಾಗಿ ನಾನೊಬ್ಬನೇ ಕ್ಲೀನ್ ಮಾಡ್ತೀನಿ ಎಂದವರ ಮಾತು ಕೇಳಿದ ಹುಡುಗಿ ಕಣ್ಣುಗಳನ್ನು ಅರಳಿಸಿ, ಅಂಕಲ್, ಈ ವಯಸ್ಸಲ್ಲಿ ನೀವು ಮನೆ ಕೆಲಸ ಮಾಡುತ್ತೀರಾ ಎಂದಳು.
ಹೌದು ಪುಟ, ಆದಿಗೆ ಕೆಲಸದವರು ಮಾಡುವ ಕೆಲಸ ಹಿಡಿಯುವುದಿಲ್ಲ, ಅದಕ್ಕೆ ಎಲ್ಲ ನಾನೇ ಮಾಡ್ತೀನಿ ಎಂದು ಹೇಳಿ ಮಲಗಿದರು. ಅವರ ಆಯಾಸವನ್ನು ಗುರುತಿಸಿದವಳು, ಓ, ಇದೆಲ್ಲ ಮಿಸ್ಟರ್ ಪರ್ಫೆಕ್ಟ್ ಆಲೋಚನೆ ಎನಿಸುತ್ತದೆ ಎಂದು ಗೊಣಗಿಕೊಂಡು ಅಡುಗೆ ಮನೆಗೆ ಬಂದಿದ್ದಳು. ಮತ್ತೆ ಎಲ್ಲವನ್ನು ನೋಡಿ, ಅಯ್ಯೋ, ಇಲ್ಲಿ ಯಾವ ಯಾವ ಸಾಮಗ್ರಿ ಎಲ್ಲಿದೆ ಅಂತ ಗೊತ್ತಿಲ್ಲ, ಏನು ಅಡುಗೆ ಮಾಡಲಿ ಎಂದು ಜೋರಾಗಿ ಹೇಳಿಕೊಳ್ಳುತ್ತಲೇ ತಲೆ ಕೆರೆದುಕೊಂಡಿದ್ದಳು. ಬೇಗ ಆಗೋದು ಅಂದರೆ ಬೇಳೆ ಸಾಂಬಾರ್, ಅದನ್ನೇ ಮಾಡ್ತೀನಿ, ಮೊದಲು ಅನ್ನಕ್ಕೆ ಇಡಬೇಕು ಎಂದು ಶೆಲ್ಫ್ ಕಡೆ ನೋಡಿದವಳಿಗೆ 1 ಲೀಟರ್ನ ಪುಟಾಣಿ ಕುಕ್ಕರ್ ಕಣ್ಣಿಗೆ ಕಾಣಿಸಿತು. ಕುಕ್ಕರ್ ಇದೆ, ಅಕ್ಕಿ ಎಲ್ಲಿದೆ ಎಂದು ಹುಡುಕುವುದೇ ಅರಸಾಹಸವಾಯಿತು. ಎಲ್ಲ ಡಬ್ಬಿಗಳನ್ನು ತೆಗೆದು ನೋಡುವಾಗ ಬೇಳೆ ಸಾಂಬಾರಿಗೆ ಬೇಕಾಗುವಂಥ ಸಾಮಗ್ರಿಗಳನ್ನು ತೆಗೆದು ಕೆಳಗಿನ ಶೆಲ್ಫ್ ಮೇಲೆ ಇರಿಸಿದಳು. ಕೊನೆಗೂ ಅಕ್ಕಿ ಅವಳ ಕೈಗೆ ಸಿಕ್ಕಿತು. ಪುಟ್ಟ ಕುಕ್ಕರ್ನಲ್ಲಿ ಅನ್ನಕ್ಕೆ ಇಟ್ಟವಳು ಇನ್ನೊಂದು ಕುಕ್ಕರ್ನಲ್ಲಿ ಬೇಳೆ ಹುಡುಕಿ ಬೇಯಲು ಹಾಕಿದಳು. ಹಾಗೆ ಅಲ್ಲಿಯೇ ಇದ್ದಂತಹ ಫ್ರಿಡ್ಜ್ ಓಪನ್ ಮಾಡಿದರೆ ಆ ಫ್ರಿಡ್ಜ್ನಲ್ಲಿ ಕೂಡ ತರಕಾರಿಗಳನ್ನು ನೀಟಾಗಿ ಜೋಡಿಸಿದ್ದರು. ಅವಳಿಗೆ ಬೇಕಾದಂತಹ ತರಕಾರಿಗಳನ್ನು ತೆಗೆದುಕೊಂಡು ಹೇಗೋ ಸಾಂಬಾರು ಮಾಡಿ ಮುಗಿಸಿದಳು. ಧೃತಿ ಮೊದಲ ಬಾರಿ ನೋಡಿದ ಅಡಿಗೆ ಮನೆಗೂ ಅವಳು ಅಡಿಗೆ ಮಾಡಿದ ನಂತರ ಇದ್ದಂತಹ ಅಡಿಗೆ ಮನೆಗೂ ಅಜಗಜಾಂತರ ವ್ಯತ್ಯಾಸವಿತ್ತು. ಇದು ಅದೇ ಅಡಿಗೆ ಮನೆಯ ಎನ್ನುವ ಗೊಂದಲ ಖಂಡಿತ ಆಗುತ್ತೆ. ಅವಳು ತೆಗೆದ ಮಸಾಲೆ ಬಾಕ್ಸ್ಗಳನ್ನು ಅದರ ಸ್ವಸ್ಥಾನದಲ್ಲಿ ಇರಿಸದೆ ಅವಳಿಗೆ ಎಲ್ಲಿ ಬೇಕೋ ಅಲ್ಲಿ ಚೆಲ್ಲಾಪಿಲ್ಲಿಯಾಗಿ ಇರಿಸಿದ್ದಳು. ಈರುಳ್ಳಿ ಸಿಪ್ಪೆ, ತರಕಾರಿ ಕತ್ತರಿಸಿದ್ದು ಎಲ್ಲವನ್ನು ಸಹ ಶೆಲ್ಫ್ ಮೇಲೆ ಬಿಟ್ಟಳು. ಧೃತಿ ಅವರ ಮನೆಯಲ್ಲಿ ಅಡುಗೆ ಮಾಡುವಾಗ ಒಂದು ದಿನವೂ ಹೀಗೆ ಮಾಡಿರಲಿಲ್ಲ. ಏಕೆಂದರೆ ಅಲ್ಲಿ ಹೀಗೆ ಮಾಡಿದರೆ ಅವರ ಅಜ್ಜಿ ಇವಳನ್ನು ಸುಮ್ಮನೆ ಬಿಡುತ್ತಿರಲಿಲ್ಲ. ಆದರೆ ಇಲ್ಲಿ ಅದೇಕೋ ಹುಡುಗಿಗೆ ಭಯವೇ ಇಲ್ಲ. ಧೃತಿ ಚೆಲ್ಲಾಪಿಲ್ಲಿ ಮಾಡಿರುವ ಅಡುಗೆ ಮನೆಯನ್ನು ಆದಿ ನೋಡಿದ್ದರೆ, ಉಫ್, ಅಂತೂ ಅಡಿಗೆ ಮುಗಿಯಿತು, ಅಂಕಲ್ನ ಊಟಕ್ಕೆ ಇಳಿಸುತ್ತೇನೆ ಎಂದುಕೊಂಡು ದತ್ತಾತ್ರೇಯ ಅವರು ಮಲಗಿದ್ದಲ್ಲಿಗೆ ಬಂತು. ಅಂಕಲ್, ಅಡಿಗೆ ಆಗಿದೆ, ಎದ್ದೇಳಿ ಎಂದಳು. ಜೋರು ನಿದ್ದೆಯಲ್ಲಿದ್ದವರಿಗೆ ಅವಳ ಧ್ವನಿ ಕೇಳಿಸಲಿಲ್ಲ. ಮತ್ತೊಮ್ಮೆ ಅವರ ಭುಜ ಅಲುಗಿಸಿ, ಅಂಕಲ್, ಅಡುಗೆ ಆಗಿದೆ, ಊಟ ಮಾಡಿ ಮಲಗುವಿರಂತೆ, ಎದ್ದೇಳಿ ಎಂದಳು. ಅವಳ ಮಾತಿಗೆ ದಡಕ್ಕನೆ ಕಣ್ಣು ಬಿಟ್ಟವರು ಎದ್ದು ಕುಳಿತು, ಇಷ್ಟು ಬೇಗ ಅಡಿಗೆ ಮುಗಿಸಿದ ಪುಟ ಎಂದರು. ಹೌದು ಅಂಕಲ್, ಬೇಗ ಮಾಡಿದೆ ಎಂದಳು. ನೀನು ಮಲಗಲಿಲ್ಲವಾ ಅನುಮಾನದಲ್ಲಿ ಕೇಳಿದರು. ಇಲ್ಲ ಅಂಕಲ್, ಮಲಗಿದರೆ ಅಡಿಗೆ ಲೇಟ್ ಆಗುತ್ತದೆ ಎಂದು ನಾನು ಮಲಗಲಿಲ್ಲ, ಊಟ ಮಾಡಿ ಒಟ್ಟಿಗೆ ಮಲಗುತ್ತೇನೆ, ಬನ್ನಿ ಊಟ ಮಾಡೋಣ ಎಂದಳು. ಸರಿ ಪುಟ, ನೀನು ಹೋಗಿರು, ನಾನು ಕೈಕಾಲು ಮುಖ ತೊಳೆದು ಬರ್ತೀನಿ ಎಂದು ಬಚ್ಚಲ ಮನೆಗೆ ಹೋಗಿದ್ದರು. ಆಯಾಸದಲ್ಲೇ ಬಂದವರು ಅಡುಗೆ ಮನೆಯ ಕಡೆಗೆ ಹೋಗದೆ ಡೈನಿಂಗ್ ಟೇಬಲ್ ಮೇಲೆ ಕುಳಿತರು. ಅದಾಗಲೇ ಅನ್ನ ಸಾಂಬಾರ್ ತಂದು ಧೃತಿ ಡೈನಿಂಗ್ ಟೇಬಲ್ ಮೇಲೆ ಇರಿಸಿದ್ದಳು. ಪುಟ, ನಮ್ಮ ಅಡುಗೆ ಮನೆಯಲ್ಲಿ ಯಾವ ವಸ್ತು ಎಲ್ಲಿದೆ ಎಂದು ನಿನಗೆ ಗೊತ್ತಿಲ್ಲ, ಅದು ಹೇಗೆ ಅಡುಗೆ ಮಾಡಿದೆ ಎಂದರು. ಅಡುಗೆ ಮನೆ ಸ್ಥಿತಿ ಅವರಿಗೆ ಏನು ಗೊತ್ತು, ಎಲ್ಲವನ್ನು ತೆಗೆದು ನೋಡಿ ಹೇಗೋ ಮಾಡಿದೆ ಅಂಕಲ್ ಎಂದು ಹೇಳುತ್ತಲೇ ಅವರ ತಟ್ಟೆಗೆ ಅನ್ನ ಸಾಂಬಾರ್ ಬಡಿಸಿದಳು. ಊಟ ಮಾಡುವ ಮುಂಚೆ ರುಚಿ ಹೇಗಿದೆಯೋ ಎನ್ನುವ ಅನುಮಾನ ಅವರಿಗೆ. ಕಾಲೇಜು ಹುಡುಗಿ, ಅಡುಗೆ ಮಾಡಲು ಬರುವುದೋ ಇಲ್ಲವೋ ಗೊತ್ತಿಲ್ಲ ಎಂದುಕೊಂಡೆ. ಒಂದು ತುತ್ತು ಅನ್ನ ಕಲಸಿ ಬಾಯಿಗೆ ಇಟ್ಟಿದ್ದರು. ನಿಜವಾಗಿಯೂ ಸಾಂಬಾರ್ ರುಚಿ ತುಂಬ ಚೆನ್ನಾಗಿತ್ತು. ಧೃತಿ ಪುಟ್ಟ, ನೀನು ತುಂಬ ಚೆನ್ನಾಗಿ ಸಾಂಬಾರ್ ಮಾಡಿದ್ದೀಯ, ಅಡುಗೆ ಮಾಡುವುದು ಯಾವಾಗ ಕಲಿತೆ ನೀನು ಎಂದರು. ತುಂಬ ವರ್ಷಗಳ ಹಿಂದಿನಿಂದಲೇ ಅಡುಗೆ ತಿಂಡಿ ಎಲ್ಲವನ್ನು ಮಾಡ್ತೀನಿ ಅಂಕಲ್ ಎಂದು ಹೇಳುತ್ತಾ ಅವಳು ಕೂಡ ಅವರ ಪಕ್ಕವೇ ಕುಳಿತು ಊಟ ಮಾಡತೊಡಗಿದಳು. ಊಟ ಮುಗಿಸಿದ ದತ್ತಾತ್ರೇಯ ಅವರು ಕೈ ತೊಳೆಯಲು ಅಡುಗೆ ಮನೆಗೆ ಬಂದ ತಕ್ಷಣ ಅಡುಗೆ ಮನೆಯ ಸ್ಥಿತಿಯನ್ನು ನೋಡಿ ತಲೆಯ ಮೇಲೆ ಕೈ ಹೊತ್ತು ಬಿಟ್ಟರು. ಧೃತಿ ಪುಟ್ಟ, ಇದೇನು ಅಡುಗೆ ಮನೆಯನ್ನು ಹೀಗೆ ಮಾಡಿದ್ದೀಯಾ ಎಂದು ಅಲ್ಲಿಂದಲೇ ಕೂಗಿ ಹೇಳಿದರು. ಅವರ ಮಾತಿಗೆ ಕುಳಿತಲ್ಲಿಂದ ಎದ್ದು ಅವರ ಬಳಿಗೆ ಬಂದವಳು, ಅಂಕಲ್, ನನಗೆ ಸುಸ್ತಾಗಿದೆ, ಈಗ ಕ್ಲೀನ್ ಮಾಡಲು ನನ್ನಿಂದ ಆಗಲ್ಲ, ಮಲಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಕ್ಲೀನ್ ಮಾಡ್ತೀನಿ ಎಂದು ಮುಖ ಚಿಕ್ಕದು ಮಾಡಿ ಹೇಳಿದಳು. ಸರಿ, ಆದರೆ ಅಡಿಗೆ ಮನೆ ಮೊದಲು ಹೇಗಿತ್ತೋ ಹಾಗೆ ಮಾಡಬೇಕು ಎಂದರು. ಅವರ ಮಾತಿಗೆ ತಲೆಯಲ್ಲಾಡಿಸಿದಳು. ಊಟ ಮಾಡಿ ಮಾತ್ರೆ ತೆಗೆದುಕೊಂಡ ದತ್ತಾತ್ರೇಯ ಅವರು ಮತ್ತೆ ಮಲಗಿದರೆ ಧೃತಿ ಕೂಡ ರಾತ್ರಿ ನಿದ್ದೆ ಇಲ್ಲದೆ ಇರುವುದರಿಂದ ಊಟ ಮಾಡುತ್ತಿದ್ದ ಹಾಗೆ ದತ್ತಾತ್ರೇಯ ಅವರು ತೋರಿಸಿದ ಕೋಣೆಯ ಕಡೆ ಹೊರಟಳು. ಹಾಗೆ ಹೋಗುವಾಗ ಆದಿಯ ಕೋಣೆ ಅವಳ ಕಣ್ಣಿಗೆ ಬಿದ್ದಿತು. ಮನಸ್ಸು ಒಳಗೆ ಹೋಗು ಎಂದರೂ ಸಹ ನಿದ್ದೆ ಮಂಪರಿನಲ್ಲಿದ್ದವಳಿಗೆ ಕೋಣೆಯ ಒಳಗೆ ಹೋಗುವ ಮನಸ್ಸಾಗದೆ ಅದರ ಪಕ್ಕವೇ ಇದ್ದ ಇನ್ನೊಂದು ಕೋಣೆಗೆ ಹೋಗಿ ಮಲಗಿದಳು. ಇತ್ತ ಮಂಗಳ ಧೃತಿ ಇಲ್ಲದೆ ಕಾಲೇಜಿಗೆ ಬೇಸರದಲ್ಲಿಯೇ ಬಂದಿದ್ದಳು. ಅಲ್ಲಿ ಒಂದೊಂದು ಕ್ಷಣವೂ ಒಂದೊಂದು ಯುಗದಂತೆ ಭಾಸವಾಗುತ್ತಿತ್ತು ಅವಳಿಗೆ. ದಿನದ 24 ಗಂಟೆಯೂ ಅವಳ ಜೊತೆಯಲ್ಲಿ ಅವಳ ಕೈ ಹಿಡಿದೇ ಇರುತ್ತಿದ್ದವಳಿಗೆ ಇವತ್ತು ಅವಳಿಲ್ಲದ ತರಗತಿಯಲ್ಲಿಯೂ ಸಹ ಕೂರಲಾಗದೆ ಒದ್ದಾಡಿ ಹೋದಳು. ಮೊದಲೇ ಹೆದರಿಕೆಯ ಸ್ವಭಾವದ ಹುಡುಗಿ. ಅವಳ ಜೊತೆ ಯಾವಾಗಲೂ ಧೃತಿ ಇರುತ್ತಿದ್ದರಿಂದ ಸ್ವಲ್ಪ ಧೈರ್ಯ ಇರುತ್ತಿತ್ತು. ಇಂದು
ಅವಳಿಲ್ಲದೆ ಮಂಗಳ ಧೈರ್ಯವೆಲ್ಲ ಕುಸಿದು ಹೋಗಿತ್ತು. ಇಂದು ಕಾಲೇಜಿನ ಸಹಪಾಠಿಗಳು ಬಂದು ಮಾತನಾಡಿಸಿದರೂ ಸಹ ಅವರ ಜೊತೆ ಮಾತನಾಡಲು ಹೆದರುತ್ತಿದ್ದಳು. ಧೃತಿ, ಇವತ್ತು ಒಂದೇ ದಿನಕ್ಕೆ ನನಗೆ ಕಾಲೇಜಿನಲ್ಲಿ ಇರಲು ಆಗುತ್ತಿಲ್ಲ. ಇನ್ನು 1 ವಾರ ನಾನು ಇಲ್ಲಿ ಹೇಗಿರಲಿ ಎಂದು ಹೇಳಿಕೊಂಡವಳೆ ಕಾಲೇಜ್ ಕ್ಯಾಂಪಸ್ನಲ್ಲಿ ಹೋಗುತ್ತಿರುವಾಗ ಅಲ್ಲಿಗೆ ಧ್ರುವ ಬಂದಿದ್ದನು. ಮಂಗಳ, ಈ ಧೃತಿಗೆ ಏನಾಗಿದೆ? ಅವಳು ಯಾಕೆ ಅವರ ಮನೆಗೆ ಹೋದಳು? ನಾನು ಕೇಳಿದರೆ ಏನು ಹೇಳದೆ ನಿನ್ನನ್ನು ಕೇಳು ಎಂದಳು ಎಂದು ಅಸಮಾಧಾನದಲ್ಲಿಯೇ ಹೇಳಿದನು. ಧೃತಿ ಆದಿ IPS ಎನ್ನುವ ವಿಷಯ ಒಂದನ್ನು ಬಿಟ್ಟು ಬೇರೆ ಎಲ್ಲವನ್ನು ಹೇಳಿದ್ದರಿಂದ ಅದು ಇವರಲ್ಲಿ ಅಂಕಲ್ಗೆ ಯಾರೂ ಇಲ್ಲವಂತೆ. ಅವರ ಅಳಿಯ ಅದೇನೋ ಬೇರೆ ಊರಿನಲ್ಲಿದ್ದಾರಂತೆ. ಅದಕ್ಕೆ ಅವರನ್ನು ನೋಡಿಕೊಳ್ಳಲು ಹೋಗಿದ್ದಾಳೆ ಎಂದು ಧೃತಿ ಹೇಳಿದ ವಿಷಯವನ್ನು ಧ್ರುವನಿಗೆ ಹೇಳಿದಳು. ಆ ವ್ಯಕ್ತಿಗೆ ಯಾರೂ ಇಲ್ಲ ಎಂದರೆ ಇವಳಿಗೇನು? ಅವರ ದೊಡ್ಡಪ್ಪನ ಇಲ್ಲ ಚಿಕ್ಕಪ್ಪನ? ಇವಳು ಯಾಕೆ ಅವರನ್ನು ನೋಡಿಕೊಳ್ಳಬೇಕು? ಈ ಧೃತಿಗೆ ಯಾವಾಗ ಬುದ್ಧಿ ಬರುತ್ತದೆ ಗೊತ್ತಿಲ್ಲ. ಮತ್ತೊಮ್ಮೆ ತನ್ನ ಅಸಮಾಧಾನ ವ್ಯಕ್ತಪಡಿಸಿದನು. ನಂತರ ಮಂಗಳ ಮುಖ ಗಮನಿಸಿದವನು ಅವಳು ಮಂಕಾಗಿರುವುದನ್ನು ನೋಡಿ, ಯಾಕೆ ಮಂಕಾಗಿದ್ದೀಯಾ? ಏನಾಯ್ತು ಎಂದನು. ಏನಿಲ್ಲ, ಧೃತಿ ಇಲ್ಲದೆ ನನಗೆ ಈ ಕಾಲೇಜಿನಲ್ಲಿ ಇರಲು ಆಗುತ್ತಿಲ್ಲ. ನಾನು PGಗೆ ಹೋಗಬೇಕು ಎಂದು ಹೇಳಿ ಹೆಜ್ಜೆ ಮುಂದೆ ಇರಿಸಿದವಳ ಕೈ ಹಿಡಿದವನು, ಪ್ರತಿದಿನ ಇಬ್ಬರು ಒಟ್ಟಿಗೆ ಇರುವುದರಿಂದ ಈಗ ಇನ್ನೊಬ್ಬಳಿಗೆ ಬೇಜಾರಾಗುತ್ತಿದೆ. ಏನು ಮಾಡಲು ಆಗುವುದಿಲ್ಲ, ನಾನೇ PGಗೆ ಡ್ರಾಪ್ ಮಾಡುತ್ತೇನೆ ಬಾ ಎಂದನು. ಅವನು ಹಿಡಿದಿದ್ದ ಕೈ ಬಿಡಿಸಿಕೊಂಡವಳು, ಇಲ್ಲ ಬೇಡ, ನಾನೇ ಬಸ್ಸಿನಲ್ಲಿ ಹೋಗುತ್ತೇನೆ ಎಂದು ಅಲ್ಲಿಂದ ಹೊರಟವಳು ಕಾಲೇಜ್ ಗೇಟ್ ದಾಟುತ್ತಿದ್ದ ಹಾಗೆ ಅವಳ ದಾರಿಗೆ ಅಡ್ಡಲಾಗಿ ನಿಂತನು ನಂದಿ. ಏನಮ್ಮ ಮಂಗಳಗೌರಿ, ಆತ್ಮದಿಂದ ದೇಹ ಬೇರೆಯಾದ ರೀತಿ ಇವತ್ತು ಆ ನಿನ್ನ ಸ್ನೇಹಿತೆಯನ್ನು ಬಿಟ್ಟು ಒಬ್ಬಳೇ ಹೋಗುತ್ತಿದ್ದೀಯಾ? ಏನ್ ಸಮಾಚಾರ? ಎಲ್ಲಿ ಹೋದಳು ಅವಳು ಎಂದು ವ್ಯಂಗ್ಯದಿಂದ ನುಡಿದನು. ಅಲ್ಲಿ ನಂದಿಯನ್ನು ನೋಡಿಯೇ ಎದರಿದವಳು ಇನ್ನೂ ಅವನ ಮಾತು ಕೇಳಿ ಪೂರ್ತಿ ಬೆವೆತು ಹೋದಳು. ನಾನು ಹೋಗ್ಬೇಕು, ದಾರಿ ಬಿಡಿ ಎಂದು ತೊದಲಿಸಿ ನುಡಿದಿದ್ದಳು. ಹೋಗು, ಯಾರು ಬೇಡ ಅಂದವರು ಎಂದು ಹೇಳುತ್ತಲೇ ಅವಳ ಸಮೀಪ ಬಂದರೆ ಮಂಗಳ 2 ಹೆಜ್ಜೆ ಹಿಂದೆ ಸರಿದು ನಿಂತಳು. ನಿನ್ನನ್ನು ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಇಂದಿನ ಕಾಲದಲ್ಲಿ ನಿನ್ನಷ್ಟು ಮುಗ್ದೆ ಯಾರೂ ಇರುವುದಿಲ್ಲ ನೋಡು. ಅದಕ್ಕೆ ನಿನ್ನಂಥ ಹುಡುಗಿಯರು ನನ್ನಂಥ ಹುಡುಗರಿಗೆ ಬೇಗ ಇಷ್ಟವಾಗುವುದು ಎಂದು ಮೋಹಕವಾಗಿ ಹೇಳಿದವನು ಅವಳ ಕೆನ್ನೆಯನ್ನು ಸೋಕಲು ಕೈಯನ್ನು ಅವಳ ಕೆನ್ನೆಯ ಬಳಿ ತೆಗೆದುಕೊಂಡು ಹೋಗಿದ್ದನು. ಇನ್ನೇನು ನಂದಿ ಕೈ ಮಂಗಳ ಕೆನ್ನೆಯನ್ನು ಸೋಕಬೇಕೆನ್ನುವಷ್ಟರಲ್ಲಿ ಅವನ ಕೈ ಹಿಡಿದ ಧ್ರುವ ಹಿಂದಕ್ಕೆ ತಿರುಚಿದನು.